ಲಲಿತಕಯ್ಯ ಲಲಿತಕಯ್ಯ ಏನು ಕಮಲಮ್ಮವ್ರೆ ಬರೀ ಕೂತ್ಕ ಬರ್ರಿ. ಏನು ಕುಕ್ಕಮ್ಮನಮ್ಮ ಕೊಟ್ಲಿ ಅವಳು ದುಡ್ಡ ನಿಂದ? ಇಲ್ಲಮ್ಮ ಕೊಟ್ಟಿಲ್ಲ. ನಾನು ಹೊಲ ವ್ಯಾಪಾರ ಮಾಡ್ತಾರಂತ ಇವತ್ತು ಬರ್ತಾರೆ, ವ್ಯಾಪಾರ ಆಗುತ್ತೆ ಕೊಡ್ತೀವಿ ಅಂತ ಹೇಳವಳಿ. ಅದಕ್ಕೆ ನೋಡೋಣ, ನಾನೇನು ಹೋಗಿಲ್ಲ, ಮಾತಾಡ್ಸಕ್ಕೆ ಹೋಗಿಲ್ಲ. ಬೋಲು ಇದು ಕಣೆ ಅವಳದು ಕೊಡೋದು ಕೊಟ್ಟಿದ್ದೀವಿ, ಯಾಕೆ ನಾವು ಕೊಟ್ಟು ಅಮ್ಮಂಗಾಗೈತೆ ಹೋಗತ್ತೆ. ನಮ್ಗಂತೂ ಸಾಕಾಯ್ತು, ಹುಡುಗರೊಟ್ಟು ಸಾಲ ಮಾಡ್ಕೊಂಡವೆ, ಕೊಡ್ತಾಳು ಹೆಂಗೋ ಅಮ್ಮಂಗಾಗುತ್ತೆ. ಅದಕ್ಕೆ ಇವಾಗ ಹೊಲನ ಮಾರಿ ಅವಳೆ ಕೊಡ್ತಾಳಂತೇಳು. ಬಾ ಕುಕ್ಕ ಬಾಯ್ತಲ್ಲ ಕಮ್ಮಮ್ಮ. ಹೋಗ್ತೀನ ಲಡೇರು ಎತ್ಲಾಗ ಹೋಗೋದೆ ಕುಕ್ಕಂತಾಳೆ, ಎತ್ಲಾಗ ಹೋಗೋದೆ ಕುಕ್ಕಂತಾಳೆ ಮತ್ತೆ ಅಂತಾರೆ ಅವ್ರು ಒಳ್ಳೆಯವರಲ್ಲ. ಹುಡುಗರು ನನಗೆ ಇನ್ನು ನೋಡ್ಕೊಂಡ್ರೆ ಅಡುಗೆ ಪಡಿಗೆ ಮಾಡ್ತಾರೆ. ಅದಕ್ಕೆ ಹೋಗ್ತೀನಿ. ನಾನು ಅದಕ್ಕೆ ಕೊಟ್ಲು ಹೆಂಗ ಅವಳು ದುಡ್ಡು ಅಂತ ಕೇಳೋಣ ಅಂತ ಬಂದು, ನಂದು ಕೊಡ್ಬೇಕು 1 ಲಕ್ಷನ. ಅದಕ್ಕೆ ಇವತ್ತು ವ್ಯಾಪಾರ ಆಗುತ್ತೆ ಹೊಲ ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಬಂದು ಹಂಗಾರೆ ಕೇಳಿಲ್ಲ ನೀನೇನು? ಇಲ್ಲಮ್ಮ ಕೇಳಿಲ್ಲ. ಆಗ ಅವಳೇ ಬರ್ತಾ ಇದ್ದಾಳೆ, ತಡಿ ನಲ್ಲೋಡಲ್ಲಿ ರಾಜಮ್ಮನೆ ಬರ್ತಾ ಇದ್ದಾಳೆ. ತಡಿ ನೋಡೋಣ ಏನು ಹೇಳ್ತಾಳೆ ಅಂತ. ಎಂಗಳಂತೂ ಓದ್ಕೊಂಡವ್ರು ಇಬ್ರು. ದುಡ್ಡು ಕೊಟ್ಟಿಲ್ಲ ಅಂತಾರೆ ಹಂಗೆ. ಅಯ್ಯೋ ದೇವರೇ, ದುಡ್ಡು ಯಾರನ್ನ ಎತ್ತಾಕ್ತಾರಪ್ಪ. ಇವತ್ತೆಲ್ಲ ನಾಳೆ ಕೊಡ್ತಾರೆ, ಒಂದಿನ ಲೇಟ್ ಆಗುತ್ತೆ ಅಷ್ಟೇ. ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತಾರೆ. ಯಾರೇನು ತಿಂಬಲ್ಲ ಈ ಕಾಲದಾಗೇನು, ಯಾರು ತಿಂಬಲ್ಲ. ಏನು ಮಾತಾಡ್ತೀಯ ಯಾಕ ನೀನು? ಅಯ್ಯೋ ಅಲ್ಲ, ಕೊಟ್ಟಿರೋದು ತಪ್ಪ? ಕೊಟ್ಟಿರೋದಕ್ಕೆ ತಾನೇ ನಾವು ಕೇಳಿದ್ದು. ಅಲ್ಲ, ನೀವು ಕೇಳಿರೋದೇನು ತಪ್ಪಿಲ್ಲ. ಅಲ್ಲ, ಸುಧಾರಿಸ್ಬೇಕಮ್ಮ ಕೊಡ್ತಾರೆ ಅಂತೇಳಿ. ಕೊಡ್ತೀವಿ ಹೇಳ್ರಿ ತೈರ. 1 ಕೋಟಿಗೆ ವ್ಯಾಪಾರ ಆಗೈತೆ ಹೊಲ. ಅವರು ಸೋಮವಾರ ರಿಜಿಸ್ಟ್ರ್ ಮಾಡಿಸ್ಕೊಂತಾರೆ, ರಿಜಿಸ್ಟ್ರ್ ಕೊಟ್ಟು ಬರ್ತೀವಿ. ಅವರೆಲ್ಲ ದುಡ್ಡು ಕೊಡ್ತಾರೆ, ಅವಾಗ ಕೊಡ್ತೀವಿ. ಇವಾಗ ಕೊಡೋರವೆಲ್ಲ ಕೊಟ್ಬಿಡ್ತೀವಿ ನಾವು. 1-2 ದಿನ ಸುಧಾರಿಸ್ರಿ, ಇನ್ನು 2 ದಿನ ಕೊಡ್ತೀವಿ. ಅವ್ರ ಜೊತೆ ವ್ಯಾಪಾರ ಮಾಡ್ಕೊಂಡು ಹೋಗೋಣ. ಒಂದು 50,000 ಅಡ್ವಾನ್ಸ್ ಕೊಟ್ಟೋಗ್ಯವ್ರೆ. ಅದು 50,000 ಇನ್ನೆಲ್ಲಿ ಕೊಡ್ತಾರೆ ಅವರೆಲ್ಲ. ಸೋಮವಾರ ಎಲ್ಲ ದುಡ್ಡು ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಕೊಂತಾರೆ. ಅದಕ್ಕೇ ಸೋಮವಾರ ದಿನ ಕೊಡ್ತಾಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೇಳ್ರಿ. ಶನಿವಾರ ಭಾನುವಾರ ಇನ್ನೇನು ಸೋಮವಾರ ಬಂದೇ ಬಿಡು. ತೀರ್ತಿನೇ ಇದ್ದೀರಾ? ಹೇಳು, ಕೊಡ್ತೀವಿ. ಆಮೇಲೆ ಯಾಕನ ಕೊಡ್ತೀವಪ್ಪ ಅಮ್ಮಂಗಾಗುತ್ತೆ. ಕೊಡ್ಬೇಕಾರೆ ಇದ್ದೀಸಿರಿ, ಇಸ್ಕೋಬೇಕಾರೆ ಇದ್ದೀಸಿರಿ, ಕೊಡ್ಬೇಕಾರೆ ಇರಲ್ಲ ನಿಮಗೆ. ಇಸ್ಕೋಬೇಕಾರೆ ಮಾತ್ರ ಕೊಡು ಲಲಿತಮ್ಮ ಕೊಡ್ತೀನಿ ಅಂತ ಹೇಳಿ ಬಂಗಾಳಿ ಮಾತಾಡ್ಕೊಂಡು ಇಸ್ಕೊಂಡೆ. ನಾನು ಕೇಳಿದ್ಕೆ ಮಕ್ಕ ಹಿಡ್ದಪ್ಪ ಮಾಡ್ಕೊಂಡಿದ್ದಿ. ಅದಕ್ಕೆ ತಾಯಿ ನಾನು ನಿಮ್ಮ ಅಂತಕ್ಕೆ ಬರೋದೇ ಬಿಟ್ಟಿದ್ದೀನಿ, ಕೇಳೋದೇ ಬಿಟ್ಟಿದ್ದೀನಿ. ಅದು ಯಾವಾಗ ತಂದು ತಂದ್ಕೊಡು ಅಂತ ಹೇಳಿ. ನಾನು ನೀನು ಕೊಡ್ತೀಯಾ ಅಂತ ಹೇಳಿ ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದು. ಆದರೆ ನೀನು ಹೆಂಗೆ ಕೇಳ್ದೆ ಇಟ್ಕೆ ನೀನು ಸಿಟ್ಟು ಮಾಡ್ಕೊಂತೇನೆ ಇವಳೆ. ಅದೆಲ್ಲ ಇದ್ದಿದ್ದೆ ಕಣಕ, ಬಿಡೋಕ್ಕಾಗ್ಲಾಗೆ ಕೊಡ್ತಾರೆ. ಇನ್ನೇನು 1 ಕೋಟಿಗೆ ವ್ಯಾಪಾರ ಆಗೈತಿ. 1 ರೂಪಾಯಿ ಎಲ್ಲ 2 ರೂಪಾಯಿ ಎಲ್ಲ 1 ಕೋಟಿಗೆ ವ್ಯಾಪಾರ ಆಗಿರೋದು ಕಮ್ಮಮ್ಮ ಕೊಡ್ತೀವಿ. ನಾವು ತೀರಾ ಬಡ್ಡೆಗೆ 1,000 ಹೆಚ್ಚೇನೆ ಕೊಡ್ತೀನಿ. ಸುಮ್ಮನಿರೇ ಟೈರ್. 1-2 ದಿನ ಈಗ ಎಷ್ಟಾಗೈತೆ ಇವಾಗ? 12,000 ಆಗಿರತ್ತಕ್ಕೆ 13,000ನೇ ಕೊಡ್ತೀನಿ, 14,000 ಆಗಿರತ್ತಕ್ಕೆ 15,000ನೇ ಕೊಡ್ತೀನಿ. ಸುಮ್ಮನಿರು ಲಲಿತಮ್ಮ, ನೀನು ಏನು ಯೋಚನೆ ಮಾಡಬೇಡ. ನಿಂದೇ ನಾನು 1 ರೂಪಾಯಿ ತಿಂಬಲ್ಲ. 15 ಲಕ್ಷ ಇವತ್ತು ಸಾಲ ಮಾಡ್ಕೊಂಡಿದ್ದೀನಿ ಅಂದರೆ 15 ಲಕ್ಷ ಕೊಟ್ಟು ನಿಮಗೆಲ್ಲ ನಾವು ಕೊಡೋ ಕೆಪಾಸಿಟಿ ಐತೆ ನನಗೆ. ಇವತ್ತು 1 ಕೋಟಿ ಗಟ್ಟಲೆ ಹೊಲ ಮಾರಿದ್ದೀನಿ ಅಂದಮೇಲೆ ನಿಮ್ಗೇನು 1 ಲಕ್ಷ 1 ಲಕ್ಷ ಕೊಡೋದೇನು ದೊಡ್ಡದಲ್ಲ ನನಗೆ. ಕೊಡ್ತೀನಿ. 1 ಕೋಟಿ ಹೊಲ ಮಾರಿರೋದೇನು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 1 ಕೋಟಿಗೆ ಮಾರಿರೋದು ನಾವು ಕೊಡ್ತೀವಿ ಕಣೆ ತಾಯಿ. ನೀನು 8 ಕನ ಮಾರಮ್ಮ, ನನಗೇನು ಬಂದಿದ್ದು 1 ಕೋಟಿಗನ ಮಾರು 8 ಕನ ಮಾರು. ಆದರೆ ನಮ್ಮ ದುಡ್ಡು ನಮಗೆ ಕೊಡಮ್ಮ ಅಂತ ನಾವು ಕೇಳಿದ್ದು ಅಷ್ಟೇ. ಬಡ್ಡಿ ಬರುತ್ತೆ ಅಂತೇಳಿ ನಾವು ಕೊಟ್ವಿ. ನೀನು ನೋಡಿರಿ ಇವಾಗ ಹಿಂಗೆ ಮಾತಾಡ್ತಾ ಇದೆಯಾ? ಅದಕ್ಕೆ ಅಯ್ಯೋ ಯಾರ್ದೇನು ತಿಂಬಲ್ಲ ಕಣ ಕಮಲಕ್ಕ. ಈಗ ಕೊಡ್ತಾರೆ, 1-2 ದಿನ ಲೇಟ್ ಆಗುತ್ತೆ, ಸುಧಾರಿಸ್ಬೇಕು ಅಷ್ಟೇ. ಕೊಡ್ತೀವಿ ಅಂತ ಹೇಳಿಲ್ವಿ? ಕೊಡ್ತೀವಿ ಅಂತ ಹೇಳಿ ಇವತ್ತು 50,000 ಅಡ್ವಾನ್ಸ್ ಕೊಟ್ಟಾಗ್ಯವ್ರೆ. ಅದು ಹತ್ತು ಅಲ್ದಂಗೆ ಐತೆ. ಅದು ಅಲ್ಲೂ ಹತ್ಗೂ ಇತ್ಗೂ ಯಾತ್ಕನ ಬೇಕಾಗುತ್ತೆ ಅಂತ. ಅವ್ರು ಕೊಟ್ಟೋಗ್ಲಿ. ಇಲ್ಲ ನೋಡಿ, ಇಬ್ಬರಳ್ಗೂ ಕೊಟ್ಬಿಡ್ತಾರೆ. ಅವ್ರೇನು ತೊಂದ್ರೆನ ತಗೊಂಬಲ್ಲ, ಕೊಡ್ತಾರೆ. ಇಬ್ಬರಳ್ಗೂ 1 ಲಕ್ಷ ಕೊಟ್ಟು ಬಡ್ಡಿ ಅದು ಏಟಾಗ್ಯದ ಬಡ್ಡಿ ದುಡ್ಡು ಎಲ್ಲ ಕೊಡ್ತಾರೆ ಕರೆಕ್ಟಾಗಿ. ಇನ್ನೂ 1,000 ಹೆಚ್ಚಾಗೆ ಕೊಡ್ತಾರೆ. ಬಡ್ಡಿ ಬಿಡ್ರಿ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡಿರ್ಬೋದು ನೀವು. ಬಡ್ಡಿ ಬಿಡ್ರಿ ಅಂತಲೂ ಕೇಳಲ್ಲ, ಯಾತಕ್ಕೆ ಕೇಳಲ್ಲ. ಇನ್ನೂ 1,000 ಜಾಸ್ತಿನೇ ಕೊಡ್ತಾಳೆ ನಮ್ಮ ಅಕ್ಕ. ಸುಧಾರಿಸ್ರಿ. ಕೋಟಿ ಹೊಲ ಮಾರೇವಳೆ ಅಂದರೆ ನಿಮಗೆ ಕೊಡೋದೇನು ದೊಡ್ಡದಲ್ಲ. ನೋಡಮ್ಮ ಹೆಂಗೆ ಮಾಡ್ತೀಯ, ನಿನ್ನ ಕೈಯಾಗ ಐತೆ. ಒಳ್ಳೇದು ಕೆಟ್ಟದ್ದೆಲ್ಲನ ಏನು ಮಾಡ್ತೀಯ ಏನೋ ನೋಡು. ನೀನು ಏನು ಮಾಡ್ತೀಯ ಅಂತ ಹೇಳಿ. ಹೆಂಗ ಕೊಟ್ಟರೆ ಒಂದು ಹೊತ್ತು, ಕೊಡಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಕೊಡ್ತೀನಿ ಕಣೆ ತಾಯಿ, ಸುಧಾರಿಸಿ ಲಲಿತಮ್ಮ. ಅದು ಯಾಕೆ ಹಂಗೆ ಆಡ್ತೀಯ? ರಾಮ ಸರಿ ಅಮ್ಮ, ಆಯ್ತು ಹೇಳು. ಲಲಿತಮ್ಮ ಹಂಗೆ ಕಣ. ಹೇಳು, ಹತ್ರ ಬಿಡ್ತಾಳೆ, ಆಡ್ದಂಗೆ ಆಡ್ತಾಳೆ. ಕೊಡ್ತೀನಿ ಅಂತ ಹೇಳಿದ್ರು ಸುಧಾರಿಸಲ್ಲ. ಹೇಳು ಎಲ್ಲಪ್ಪ ಇವಳೆ ಅಂತಳಾಗಿ ಹೇಳಿ. ನಾನು ದುಡ್ಡು ಕೊಡಬಾರ್ದು ಅನ್ನಿಸ್ಬಿಡ್ತೆ ಹೇಳಮ್ಮ ತಾಯಿ. ಕಾಲಾಗಿ ಕೊಡಬಾರ್ದು ತಾಯಿ. ಸಾಲ ಕೊಟ್ಟು ಇಸ್ಕೊಂಬೋದು ಬೋಲ್ ಕಷ್ಟ ಐತಿ. ನಾವೇ ಆಮೇಲೆ ಅವ್ರನ್ನ ಬೇಡಬೇಕು, ಕೊಡ್ರಪ್ಪ ಅಂತ. ನಾವು ನೋಡಿ ಇವಾಗ ಇವಳ ಇಸ್ಕೊಂಬತ್ತಕನ ಬಂದು ಹಂಗೆ ನಯಸ್ ಮಾಡಿ ಹುಡುಗರ್ನೆಲ್ಲ ಕರ್ಕೊಂಬಂದು 2 ಹುಡುಗರನ್ನ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡಾಳು. ಇವಾಗ ಹೊಲ ಮಾರ್ತೀವಿ, ಕೊಡ್ತೀವಿ, ಆಟೋ ಈಟು ಅಂತ ಹೇಳಿ ಈಗ ಜಂಬ ದೌಲತ್ ಮಾಡ್ತಾಳೆ.
ಯಾತು ಲಲಿತಮ್ಮರು ದುಡ್ಡು ಕೊಟ್ಟಿದ್ರೆ ಇಬ್ಬರಳು ಕೊಟ್ಟಿದ್ರೆ ಅವಳಿಗೆ ಅವಳ ರಾಜಿಗೆ ಕೊಟ್ಟಿದ್ವಿ ನಾವು. ಅವಳು ಇವಾಗ ಹೊಲ ಮಾರ್ತಾಳಂತೆ, ಅದಕ್ಕೆ ಕೊಡ್ತೀನಿ ಸುಧಾರಿಸ್ರಿ ಅಂತ ಹೇಳಿ ಇಲ್ಲಿ ಬಿಲ್ಡಪ್ ಕೊಟ್ಟವಳೆ. ಬಿಲ್ಡಪ್ ಕೊಡಕ್ಕೆ ಬಂದವಳು. 1 ಕೋಟಿ ಹೊಲ ಮಾರ್ತಾ ಇದ್ದೀನಿ ನಾನು ಅಂತ ಹೇಳಿ. ಇನ್ನೇನು 1 ಕೋಟಿ ಹೊಲ ಮಾರಿರಿ ಅವಳನ್ನೆಲ್ಲ ಹಿಡಿಯೋಕ್ಕಾಗತ್ತೆ? ಅಯ್ಯಪ್ಪ, ಹಿಡಿಯೋಕ್ಕಾಗಲ್ಲ ಇನ್ನು. ಬಟ್ ಕೋಟಿ ಹೊಲ ಮಾರ್ತಾಳೆ, ಏನು ಹಿಡಿಯೋಕ್ಕಾಗಲ್ಲಮ್ಮ ಇವಳನ್ನ. ಹಿಡಿಯೋಕ್ಕಾಗಲ್ಲ, ಇನ್ನು ಕೋಟಿ ಅಂತಾಳೆ. ಇವಳವ್ರ ತಂಗಿ ರಂಗಿ, ಇವಳು ಇದ್ದಿದ್ದು ಬೇಡ. ಇವಳೇ ತಯಾರಿ ಮಾರಿಸಿರೋದು ಹೊಲನ. ಪಟ್ಟಿದ್ದು ಒಡವೆ ಪಡವೆ ಹಾಕ್ಕೊಂಡು ಇನ್ನು ನೋಡ್ಬೇಕು ಅವಳದು ಬಿಲ್ಡಪ್. ಅದು ಆಸ್ತಿ ಬಿಲ್ಡಪ್ ಆಗುತ್ತೆ ಇನ್ಮೇಲಿಂದಾನ. ನಾನೊಂದು ಕೋಟಿ ಹೊಲ ಮರಿದ್ದೀನಿ ಅಂತಾಳೆ. ಇನ್ನು ಹಿಡಿಯೋಕ್ಕಾಗಲ್ಲ ಕಣಮ್ಮ. ಈಗಲೇ ಯಾತ್ರೆಗೆ ಆತಿಲ್ಲ ಅಂದ್ರೂ ಕಾರ್ನಾಗ ಓಡಾಡ್ತಾಳೆ. ಹೊಸ ಕಾರ್ ಶೋರೂಮಿಗೆ ಕಾರೇ ತಗೊಂಬಂದವಳೆ ಇನ್ಮೇಲೆ. ಯಾತ್ರೆಗೆ ಆತಿ ಇಲ್ಲ ಅಂದ್ರೂ ಇನ್ನು ಕೋಟಿ ಹೊಲ ಮಾರಿರೋ ಅವಳನ್ನೆಲ್ಲ ಹಿಡಿಯೋಕ್ಕಾಗತ್ತಿ. ನಮಗಿನ್ನ ಎಲ್ಲರಿಗಿನ್ನ ಮೇಲಾಗ್ತಾಳಮ್ಮ. ಎಲ್ಲರಿಗಿನ್ನ ಒಂದು ಕೈ ಮುಂದಾಗ್ತಾಳೆ ಇನ್ನು. ಮತ್ತು ಕೋಟಿ ಹೊಲ ಮಾರಿರೆ ನೀನು ಯಾವ ಲೆಕ್ಕ, ಲಲಿತಮ್ಮ ಯಾವ ಲೆಕ್ಕ? ಎಲ್ಲರೂ ಯಾವ ಲೆಕ್ಕ ಹೇಳು? ಎಲ್ಲ ಯಾತ ಮಾತಾಡ್ತಾ ಇದ್ದೀರಾ? ಕೊಲಿಪಾಲಿ ಹೋಗಳು ಹೋಗೇ ತಾಯಿ. ಗರಮನ ಮನೆಯಾಗಿರೋ ಮಾತಾಡ್ತೀವಿ ಹೋಗು. ನಿನ್ನ ಕೊಲಿಪಾಲಿ ಹೋಗಳು ಹೋಗ್ಬೇಕು. ಯಾತ ಮಾತಾಡ್ತಿದ್ರಲ್ಲ ಅದಕ್ಕೆ. ಯಾತಿಲ್ಲ ಯಾತ ಮಾತಾಡ್ತಿದ್ವಿ ನಾವು. ಆ ಮನೆ ತಗಿರ್ತೀವಲ್ಲ ಪ್ರಿಯ ಸುಮ್ಮನೆ ಮಾತಾಡ್ತೀವಿ. ನೀನು ಕೂಲಿ ಮಾಡಾಳು ಹೋಗ್ಬೇಕು. ನೀನು ಒಂದಿನ ಹೋಗಿಲ್ಲ ಅಂದ್ರೆ ನಡೆಯಲ್ಲ. ನಾವೇನು ಆರಾಮ ಮನೆಯಾಗಿರ್ತೀವಿ. ನಮ್ದೇನು ಕೆಲಸ ಇಲ್ಲ ಏನಿಲ್ಲ, ಆರಾಮಾಗಿರ್ತೀವಿ ಮನೆಯಾಗ ನಾವು. ಅಯ್ಯೋ ಬಿಡ್ತಾಯಾರ, ಯಾಕೆ ನೀವು ಆಗ್ಲಲ್ಲ ನನ್ನ ಕೂಲಿ ಮಾಡಾಳು ಅಂತೀರ? ಕೂಲಿ ಹೋಗ್ಲೇಬೇಕು. ನೀವಂತ ಆರಾಮಾಗಿರ್ತೀರಲ್ಲ ಮನೆಯಾಗೆ ಇರ್ರಿ. ನಾವು ಕೂಲಿ ಮಾಡಲೇಬೇಕು. ಅಲ್ಲ ಕಣ್ ಮಂಜಕಾಯಿ ಆಗ್ಲಲ್ಲ ಹಂಗಂತೀಯ. ಮತ್ತು ಇನ್ನೇನಮ್ಮ ನೀನು ಕೂಲಿಯಲ್ಲಿ ಪಾಲಿ ಎಲ್ಲನೂ ಹೋಗ್ತೇನ ಹೋಗು ಅಂತ ಹೇಳಿದೆ. ನಾವು ಮೈನ ಮಾತಾಡ್ತಿದ್ವಿ, ಅದಕ್ಕೆ ನೀನೆಲ್ಲ ಹೋಗಳು ಸುಮ್ಮನೆ ಹೋಗಮ್ಮ ಅಂತ ಹೇಳಿದ್ದು. ಇವ 3 ಒಂಥರ ದೌಲತ್ತಿನ ಲೌಡರು. ಮಾತಾಡ್ಸಿರೆ ಹೆಂಗೆ ಮಾತಾಡ್ತಾರೆ? ನೀನು ಕೂಲಿ ಹೋಗಳು ಹೋಗಂತಾಳೆ. ಇವಳು ಮಂಜಾಕಿದ್ದಿದ್ದು. ಇವಳಿಗೆ ನೋಡಿ ಮನೆಯಾಗಿದ್ದು ಇದ್ದು ಎಂಥ ಕಾಯಿಲೆ ಬರುತ್ತೆ. ಇವಳು ನನ್ನ ಸಾವುಕಾತಿ, ನಾನು ಮನೆಯಾಗ ಇದ್ದೀನಿ, ನೀನು ಕೂಲಿ ಮಾಡಾಳು ಅಂತ ನನ್ನ ಹೆಂಗೆ ಮಾತಾಡ್ತಾಳೆ. ಒಂದಲ್ಲ ಒಂದಿನ ನೋಡಿ ಇವತ್ತು ಇವಳಿಗೆ ಎಂಥ ರೋಗ ಬರುತ್ತೆ ಅಂತೇಳಿ ನೋಡ್ತಾ ಇರಿ. ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.